ವರ್ಷಗಳು, ಶರೀರದ ಎತ್ತರ 2.75 ಮೀಟರ್, ಶರೀರದ ಉದ್ದ 3.25 ಮೀಟರ್, ಅಂದಾಜು ತೂಕ 4850. ಮಹೇಂದ್ರನ ಜೊತೆಯಲ್ಲಿ ಲಕ್ಷ್ಮಿ 54 ವರ್ಷಗಳು, 2.52 ಮೀಟರ್, 2.85 ಮೀಟರ್, 3200 ಕೆಜಿ. ಜೊತೆಯಾಗಿದ್ದಾನೆ ಶ್ರೀಕಂಠ. ಶ್ರಾವಣ, ಕಾರ್ತಿಕ, ಸೋಮವಾರ ಇನ್ನು ಮುಂತಾದ ಸಂದರ್ಭಗಳಲ್ಲಿ ಲಿಂಗ ವೀರರು ಎಂದು ಕರೆಯುವ 56 ವರ್ಷಗಳು, 2.86 ಮೀಟರ್, 3.25 ಮೀಟರ್, ಶರೀರದ ಉದ್ದ, ಅಂದಾಜು ತೂಕ 5500 ಕೆಜಿ. ಶ್ರೀಕಂಠ ಪ್ರಥಮ ಬಾರಿಗೆ ಮೈಸೂರು ದಸರಾದ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿದ್ದಾನೆ ಶ್ರೀಕಂಠ. 2014ರಲ್ಲಿ ಹಾಸನ ವಿಭಾಗದ ಶನಿವಾರ ಸಂತೆ ವಲಯದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ತಂಡದ ಮೂಲಕ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿತ್ತು. ಉತ್ತಮ ಎತ್ತರ, ಬಲಿಷ್ಠ ಶರೀರ, ಶಾಂತ ಸ್ವಭಾವ ಮತ್ತು ಮನುಷ್ಯರೊಂದಿಗೆ ಸುಲಭವಾಗಿ ಹೊಂದಿಕೆಯಾಗುವ ಗುಣಗಳಿರುವ ಈ ಆನೆ ಇದೀಗ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರಥಮ ಬಾರಿಗೆ ಭಾಗವಹಿಸುತ್ತಿದೆ. ಮಹೇಂದ್ರ 2022-23ನೇ ಸಾಲಿನಲ್ಲಿ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸಿತು. ಅದೇ ವರ್ಷ ಶ್ರೀರಂಗಪಟ್ಟಣದ ಗ್ರಾಮೀಣ ದಸರಾ ಉತ್ಸವದಲ್ಲಿ ಮರದ ಅಂಬಾರಿಯನ್ನು ಹೊರುವ ಗೌರವ ಲಭಿಸಿತ್ತು. ನಂತರವೂ ಹಲವಾರು ಗ್ರಾಮೀಣ ದಸರಾ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ. ಇದರ ಮತ್ತೊಂದು ಪ್ರಮುಖ ಪಾತ್ರವೆಂದರೆ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ. ಲಕ್ಷ್ಮಿ ಹಿಂದೆ ಸರ್ಕಸ್ಗಾಗಿ ಬಳಸಲಾಗ್ತಾ ಇತ್ತು. ಮಾನವ ಸಂಪರ್ಕಕ್ಕೆ ನಿಕಟವಾಗಿರುವುದರಿಂದ ಹಲವಾರು ಶಬ್ದಗಳು ಹಾಗೂ ಜನಜಂಗುಳಿ ಇದಕ್ಕೆ ಪರಿಚಿತವಾಗಿತ್ತು. 2015ರಲ್ಲಿ ಅರಣ್ಯ ಇಲಾಖೆ ಈ ಆನೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಪೂರಕ ಆರೈಕೆ ಮತ್ತು ಪಳಗಿಸುವಿಕೆ ಮೂಲಕ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಯಶಸ್ವಿಯಾಗಿ ತರಬೇತಿಯನ್ನ ನೀಡಿದೆ. ಇದು ಇಂದಿಗೆ ಈ ಆನೆ ಸಂಪೂರ್ಣ ಆರೋಗ್ಯವಂತವಾಗಿದ್ದು ವಾಹನಗಳ ಸದ್ದು ಮತ್ತು ಪಟಾಕಿಗಳ ಗದ್ದಲಕ್ಕೂ ಅಂಜದೆ ನಿಶ್ಚಲವಾಗಿ ನಿಂತಿರುವ ಶಾಂತ ಸ್ವಭಾವವನ್ನು ಹೊಂದಿದೆ. ಲಕ್ಷ್ಮಿ ಶಿಸ್ತು, ಧೈರ್ಯ ಮತ್ತು ಸಹನೆ ಅದರ ಪ್ರಮುಖ ಗುಣಲಕ್ಷಣಗಳಾಗಿವೆ. 2ನೇ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದೆ ಲಕ್ಷ್ಮಿ. ಇದೀಗ ಬರ್ತಾ ಇದೆ ಸುಗ್ರೀವ, ಹೇಮಾವತಿ ಹಾಗೂ ಪ್ರಶಾಂತ. ಸುಗ್ರೀವ 43 ವರ್ಷಗಳು, 2.95 ಮೀಟರ್ ಎತ್ತರ, 3.75 ಮೀಟರ್ ಉದ್ದ ಹಾಗೂ 4100 ಕೆಜಿ ತೂಕ. ಬಂಧುಗಳೇ, ಈ ಆನೆ 2016ರಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರ ಅರಣ್ಯ ವಲಯದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು. ನಂತರ ಈ ಆನೆಯನ್ನು ಸುಸೂತ್ರವಾಗಿ ಪಳಗಿಸಿ ತರಬೇತಿ ನೀಡಿ ಪ್ರಸ್ತುತ ಈ ಆನೆ ಸಂಪೂರ್ಣ ಆರೋಗ್ಯದಲ್ಲಿದ್ದು ಶಾಂತ ಸ್ವಭಾವ, ಶಿಸ್ತುಪೂರ್ಣ ನಡೆ ಹಾಗೂ ಉತ್ತಮ ಆಜ್ಞಾಪಾಲನೆಯೊಂದಿಗೆ ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಗುರುತಿಸಲಾಗಿದೆ. ಈ ಆನೆ ಕಳೆದ 2 ಬಾರಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಮೆರವಣಿಗೆಯಲ್ಲಿ ತನ್ನ ಶಕ್ತಿಯುತ ಹಾಗೂ ಸ್ಥಿರ ನಡವಳಿಕೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೇಮಾವತಿ ವಯಸ್ಸು 11 ವರ್ಷಗಳು, ಶರೀರದ ಎತ್ತರ 2.25 ಮೀಟರ್, ಶರೀರದ ಉದ್ದ 2.8 ಮೀಟರ್, ಅಂದಾಜು ತೂಕ 2500 ಕೆಜಿ. ಹೇಮಾವತಿ ಆನೆಯನ್ನು 2014ರ ನವೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆಯ ಪ್ರಸಿದ್ಧ ದುಬಾರೆ ಆನೆ ಶಿಬಿರದಲ್ಲಿ ಜನನವಾಯಿತು. ಹೇಮಾವತಿ ಶುರುವಿನಿಂದಲೇ ಉತ್ತಮ ಆರೈಕೆ ಹಾಗೂ ಪ್ರೀತಿಯೊಂದಿಗೆ ಬೆಳೆದು ಬಂದಿದೆ. ಶಿಬಿರದ ವಾತಾವರಣಕ್ಕೆ ಹೊಂದಿಕೊಂಡ ಈ ಆನೆ ವರ್ಷಗಳಿಂದ ಮಾಹುತರು ನೀಡಿದ ಪ್ರೀತಿಯಿಂದ ಶಿಸ್ತು, ಶಾಂತ ಸ್ವಭಾವ ಮತ್ತು ಕೌಶಲ್ಯಗಳ ಮೂಲಕ ಗಮನ ಸೆಳೆದಿದೆ. ಇದೀಗ ಆನೆಯು ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲು ಆಯ್ಕೆಯಾಗಿ ಯಶಸ್ಸಿನ ನಡಿಗೆಯನ್ನ ದಾಖಲಿಸಿದೆ ಹೇಮಾವತಿ. ಹಾಗೆ ಪ್ರಶಾಂತ 53 ವರ್ಷಗಳು, 2.61 ಮೀಟರ್ ಎತ್ತರ ಹಾಗೂ 3.4 ಮೀಟರ್ ಉದ್ದ, 4650 ಕೆಜಿ. ಶಿವಮೊಗ್ಗ ಜಿಲ್ಲೆಯ ಕಾರ್ಯಕೃಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯು ಯಶಸ್ವಿಯಾಗಿ ಸೆರೆ ಹಿಡಿಯಿತು. ಪ್ರಬಲ ದೇಹ ಹಾಗೂ ಗಂಭೀರ ನಡವಳಿಕೆ ಈ ಆನೆಯ ವಿಶೇಷ. ಈಗ ಬರ್ತಾ ಇದೆ ಭೀಮ. ಬಲ ಭೀಮ ಬರುತ್ತಿದ್ದಾನೆ ನೋಡಿ. ಭೀಮನ ಪಕ್ಕದಲ್ಲಿ ಕಂಜನ್, ಕಂಜನ್ ಪಕ್ಕದಲ್ಲಿ ಏಕಲವ್ಯ. ಭೀಮನ ವಯಸ್ಸು 25 ವರ್ಷಗಳು, ಶರೀರದ ಎತ್ತರ 2.85 ಮೀಟರ್, ಶರೀರದ ಉದ್ದ 3.05 ಮೀಟರ್. ಅದ್ಭುತವಾದಂತಹ ದೃಶ್ಯವನ್ನು ನೀವು ಕಣ್ತುಂಬಿಕೊತಾ ಇದ್ದೀರಾ ನೋಡಿ.
ಅಂದಾಜು ತೂಕ 5300 ಕೆಜಿ. ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿದ್ದಾನೆ ಭೀಮ. ಈ ಆನೆಯನ್ನ 2000ನೇ ವರ್ಷದಲ್ಲಿ ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದ ಚಿಕ್ಕ ಮರಿ ಇದು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಸ್ತು ತಿರುಗುವಾಗ ಈ ಆನೆ ಲಭ್ಯವಾಗಿದೆ. ತದನಂತರ ಅರಣ್ಯ ಇಲಾಖೆಯು ಆನೆ ಶಿಬಿರದಲ್ಲಿ ಈ ಮರಿಯನ್ನು ಪೋಷಿಸಿ ಬೆಳೆಸಿದ್ದಾರೆ. ಈ ಆನೆ ಅನೇಕ ಪ್ರಮುಖ ಕಾರ್ಯಾಚರಣೆಯಲ್ಲಿ ತನ್ನ ಶಕ್ತಿಯನ್ನು ತೋರಿಸಿದೆ. ಕಾಡಾನೆಗಳು ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಅಪಾಯಕಾರಿ ಹಾಗೂ ಜವಾಬ್ದಾರಿಯುತ ಕಾರ್ಯಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿದೆ. ಭೀಮ ತನ್ನ ಶಿಸ್ತು, ಧೈರ್ಯ ಮತ್ತು ಅನುಭವದಿಂದ ಹಲವಾರು ಬಾರಿ ಕಾರ್ಯಕ್ಷಮತೆಯಿಂದ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಭೀಮ 2017ನೇ ಸಾಲಿನ ಮೈಸೂರು ದಸರಾ ಮಹೋತ್ಸವದಲ್ಲಿ ಭೀಮ ಮೊದಲ ಬಾರಿಗೆ ಸಾಲಾನೆಯಾಗಿ ಭಾಗವಹಿಸಿತ್ತು. ಅದರ ಶಾಂತ ನಡತೆ, ಆಜ್ಞಾ ಪಾಲನೆಯು ಪ್ರೇಕ್ಷಕರ ಕಣ್ಣಿಗೆ ಬಿದ್ದಿತ್ತು. 2022ರಲ್ಲಿ ಈ ಆನೆಗೆ ಪಟ್ಟದಾನೆ ಹಾಗೂ ಸಾಲಾನೆಯ ಸ್ಥಾನ ದೊರೆಯಿತು. ಇವನೇ ನಮ್ಮ ಹೆಮ್ಮೆಯ ಭೀಮ. ಭೀಮನ ಜೊತೆ ಆಗ್ತಾ ಇರೋದು ಕಂಜನ್. 26 ವರ್ಷದ ಕಂಜನ್ 2014ರಲ್ಲಿ ಹಾಸನ ಜಿಲ್ಲೆಯ ಎಳಸೂರು ಬಳಿ ಅರಣ್ಯ ಇಲಾಖೆಯ ಯಶಸ್ವಿಯಾಗಿ ಸೆರೆಹಿಡಿಯಲಾಯಿತು. ಪ್ರಬಲ ಶರೀರದ ಈ ಆನೆ ಶೀಘ್ರದಲ್ಲೇ ಪಳಗಿಸಿ ತರಬೇತಿ ನೀಡಲಾಯಿತು. ಆರೋಗ್ಯವಂತ ಹಾಗೂ ಶಿಸ್ತುಪೂರ್ಣ ನಡತೆಯೊಂದಿಗೆ ಇದು ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಪರಿಗಣಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸ್ತಾ ಇದೆ. ಏಕಲವ್ಯ ವಯಸ್ಸು 40 ವರ್ಷಗಳು, ಶರೀರದ ಎತ್ತರ 2.86 ಮೀಟರ್, ಶರೀರದ ಉದ್ದ 2.95 ಮೀಟರ್, ಅಂದಾಜು ತೂಕ 5150. ದೊಡ್ಡ ಹರವೆ ಆನೆ ಶಿಬಿರದಿಂದ ಬಂದು ಮುಂದೆ ಸಾಗ್ತಾ ಇದ್ದಾನೆ. ಏಕಲವ್ಯ ಮೂಡಿಗೆರೆ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು. ಸೆರೆ ಹಿಡಿದ ನಂತರ ಇದನ್ನು ತಕ್ಷಣವೇ ಪಳಗಿಸಲು ವಿಶೇಷ ತರಬೇತಿಯನ್ನು ನೀಡಲಾಯಿತು. ಆಶ್ಚರ್ಯ ಎಂದರೆ ಈ ಆನೆ ಕೇವಲ 1.5 ವರ್ಷದಲ್ಲಿ ಅತ್ಯಂತ ಶಿಸ್ತಿನಿಂದ ಮತ್ತು ಶಾಂತ ನಡತೆಯಿಂದ ಪೂರ್ತಿಯಾಗಿ ಪಳಗಿ ದಸರಾ ಮಹೋತ್ಸವದ ಸಾಲಾನೆಯಾಗಿ ಆಯ್ಕೆಯಾಗಿದೆ. ಇನ್ನೊಂದು ವಿಶೇಷತೆ ಎಂದರೆ ವಾಹನಗಳ ಓಡಾಟದ ಶಬ್ದ ಅಥವಾ ಪಟಾಕಿಗಳ ಗದ್ದಲಕ್ಕೂ ಇದು ಅಂಜುವುದಿಲ್ಲ. ಶಾಂತ ಸ್ವಭಾವ, ಧೈರ್ಯ ಇದರ ವ್ಯಕ್ತಿತ್ವದಲ್ಲಿ ಅಡಗಿದೆ. ಏಕಲವ್ಯ ಬಂಧುಗಳ ವೇದಿಕೆ ಮುಂಭಾಗದಲ್ಲಿ ನೀವು ಕಾಣ್ತಾ ಇದ್ದೀರಾ ಕೊಂಬು ಕಹಳೆ. ಬಹಳ ಸುಂದರ ಸರಳ ವಾದ್ಯ. ಕೋಣ, ಹೋರಿ ಅಥವಾ ಎಮ್ಮೆಯ ಕೊಂಬನ್ನು ಈ ವಾದ್ಯಕ್ಕೆ ಬಳಸಲಾಗುತ್ತೆ. ಕೊಂಬಿನ ಚೂಪಾದ ಭಾಗದಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿದರೆ ಈ ವಾದ್ಯ ಸಿದ್ಧವಾಗುತ್ತದೆ. ಈ ರಂಧ್ರಕ್ಕೆ ತುಟಿ ಇಟ್ಟು ಜೋರಾಗಿ ಊದಿದರೆ ಕೊಂಬಿನ ಒಳಗೆಲ್ಲ ಟೊಳ್ಳಾಗಿರುವುದರಿಂದ ಅದರೊಳಗಿಂದ ಊದಿದ ಗಾಳಿ ಹಾಯ್ದು ಬರುವುದರಿಂದ ಉಂಟಾಗುವ ಕಂಪನಗಳಿಂದ ತುಂಬುನಾದ ಹೊರಹೊಮ್ಮಿ ಧ್ವನಿಯು ವರ್ಧಿಸಿ ಬಹುದೂರದವರೆಗೂ ಕೇಳಿಸುತ್ತೆ. ಇತ್ತೀಚೆಗೆ ಇದನ್ನ ಹಿತ್ತಾಳೆಯಿಂದ ಮಾಡಿದ್ದಾರೆ. ಕೊಂಬುಗಳು ಕರೆದಾವ, ಕಾಳೆಗಳು ಊದ್ಯಾವ ಜನಪದರ ಹಾಡು ಇದರ ವೈಶಿಷ್ಟ್ಯವನ್ನ ನೆನಪಿಸುತ್ತದೆ. ಕೊಂಬು ಕಹಳೆಯನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಿ ಬಂಧುಗಳೇ. ಅದರ ಹಿಂಭಾಗದಲ್ಲಿ ಕರ್ನಾಟಕ ಸಾರಿಗೆ ಸ್ತಬ್ಧ ಚಿತ್ರ ಬರ್ತಾ ಇದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮೊದಲ ಸ್ತಬ್ಧ ಚಿತ್ರ ಶಕ್ತಿ ಯೋಜನೆಯ ಯಶೋಗಾಥೆ. ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ದಿನಾಂಕ 11/6/2023ರಿಂದ 4 ಸಾರಿಗೆ ಸಂಸ್ಥೆಗಳಲ್ಲಿ ಅನುಷ್ಠಾನಗೊಳಿಸಿದ್ದು ಯಶಸ್ವಿಯಾಗಿ ಜಾರಿಯಲ್ಲಿದೆ. ಕರ್ನಾಟಕ ರಾಜ್ಯದ ನಿವಾಸಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ. ರಾಜ್ಯದ 4 ಸಾರಿಗೆ ನಿಗಮಗಳ ನಗರ, ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ರಾಜ್ಯದೊಳಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದೆ. ಸಸ್ಟೈನಬಲ್ ಮೊಬಿಲಿಟಿ ನೆಟ್ವರ್ಕ್ ಮತ್ತು ನವದೆಹಲಿಯ ಆರ್ಥಿಕ ಸಂಶೋಧನೆ ಮತ್ತು ನೀತಿ ಸಲಹಾ ಥಿಂಕ್ ಟ್ಯಾಂಕ್ ನಿಕೋರ್ ಅಸೋಸಿಯೇಟ್ ಅವರು ಶಕ್ತಿ ಯೋಜನೆ ಕುರಿತು 2025ರಲ್ಲಿ ಅಧ್ಯಯನವನ್ನು ನಡೆಸಿದರು. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರ ಔದ್ಯೋಗಿಕ ದರವು ಬೆಂಗಳೂರಿನಲ್ಲಿ 23% ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ 21% ಏರಿಕೆಯಾಗಿದೆ. ಉಚಿತ ಬಸ್ ಸೇವೆಯಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು 30ರಿಂದ 50ರವರೆಗೆ ಮಾಸಿಕ ಉಳಿತಾಯ ಸಾಧ್ಯವಾಗುತ್ತಿದೆ. ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಕರ್ನಾಟಕ ಸರ್ಕಾರದ ಸ್ತ್ರೀ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯಾಗಿರುವ ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಪ್ರತಿಷ್ಠಿತ ವಿಶ್ವ ದಾಖಲೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗಿದೆ. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಮಹಿಳಾ ಸಬಲೀಕರಣದ ದಿಟ್ಟ ಹೆಜ್ಜೆ ಶಕ್ತಿ ಯೋಜನೆ. ಮುಂದಿನ ಜಾನಪದ ಕಲಾ ತಂಡ ನಂದಿಕೋಲು. ಶಶಿಧರ್ ಭಟ್, ಬಸವ ಕಲಾಲೋಕ, ಬಸವಾಪುರ, ದಾವಣಗೆರೆ ಜಿಲ್ಲೆ. ಪಿ ಮಲ್ಲಿಕಾರ್ಜುನ, ಬಸವೇಶ್ವರ ಸಮಾಳ ಮತ್ತು ನಂದಿ ಧ್ವಜ ಸಾಂಸ್ಕೃತಿಕ ಕಲಾ ಸೇವಾ ಟ್ರಸ್ಟ್, ವಿಜಯನಗರ ಜಿಲ್ಲೆ. ಇದು ನಂದಿ ಕಂಬದ ಹೋಲಿಕೆಯನ್ನೇ ಹೋಲುತ್ತದೆ.
ಉತ್ತರ ಕರ್ನಾಟಕದ ಕೆಲವು ಕಡೆ ನಂದಿಕೋಲಿನ ರಚನೆ ಬೇರೆಯೇ ಆಗಿರುತ್ತದೆ. ಸುಮಾರು 25ರಿಂದ 30 ಅಡಿ ಉದ್ದದ ಬಿದಿರಿನ ಗಳಕ್ಕೆ ಕಪ್ಪು ಅಥವಾ ನೀಲಿ ಬಣ್ಣ ಬಳಿದಿರುತ್ತದೆ. ಅದಕ್ಕೆ ಹಂಡೆ, ಕೊಳಗ, ರೇಷ್ಮೆ ಬಟ್ಟೆಗಳ ಅಲಂಕಾರ. ಕೋಲಿನಲ್ಲಿ ಅಲ್ಲಲ್ಲಿ ಬೆಳ್ಳಿಯ ಕಟ್ಟುಗಳನ್ನು ಹೋಲುವಂತಹ ಬಣ್ಣದ ಪಟ್ಟಗಳಿರುತ್ತವೆ. ತುದಿಯಲ್ಲಿ 18 ಮೊಳವಿರುವ ಕಾವಿ ಬಣ್ಣದ ರೇಷ್ಮೆ ಬಟ್ಟೆಯನ್ನ ಕಟ್ಟಿರುತ್ತಾರೆ. ಇದೇ ಧ್ವಜ ಗಂಡು ಕಚ್ಚೆಯ ಪಂಚೆ ಅಥವಾ ಧೋತ್ರ, ಕಸೆಯಂಗಿ, ತಲೆಗೆ ಪೇಟ ಅಥವಾ ರುಮಾಲು, ಹಣೆಗೆ ವಿಭೂತಿ, ಇದಿಷ್ಟು ಇದರ ವಿಶೇಷ. ಇದು ನಂದಿ ಧ್ವಜದಷ್ಟು ಭಾರವಿರುವುದಿಲ್ಲ. ಕುಣಿತವು ನಂದಿ ಧ್ವಜದ ಕುಣಿತದ ರೀತಿಯೇ ಇರುತ್ತದೆ. ಹಲವು ಕಡೆ ತಾರಸಿ, ತಮಟೆ ಅಥವಾ ಅಲಗೆ ವಾದ್ಯವಾಗಿ ಬಳಸುತ್ತಾರೆ. ನಂದಿ ಕೋಲು ಕುಣಿತವನ್ನ ಮನದುಂಬಿಕೊಂಡಿದ್ದೀರಿ. ನಮ್ಮ HAL ಸ್ತಬ್ಧ ಚಿತ್ರ ಮುಂಭಾಗಕ್ಕೆ ಬರುತ್ತಿದೆ, ರಾಜಮಾರ್ಗದಲ್ಲಿ ಚಲಿಸುತ್ತಿದೆ. ಅಲ್ಲಿಯೂ ಕೂಡ ಸ್ತಬ್ಧ ಚಿತ್ರದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಕಾಣಬಹುದಾಗಿದೆ ಬಂಧುಗಳೇ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಜಯದ ರನ್ವೇ. ಭಾರತದ ಆಕಾಶಕ್ಕೆ HALನ ಶಕ್ತಿ. ಭಾರತ ಸರ್ಕಾರ ಸ್ವಾಮ್ಯದ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ವಿಮಾನಗಳು, ಹೆಲಿಕಾಪ್ಟರ್ಗಳು, ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ, ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಸಂಸ್ಥೆಯು ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ತಯಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 23 ಡಿಸೆಂಬರ್ 1940ರಲ್ಲಿ ಬೆಂಗಳೂರು ಕೇಂದ್ರ ಸ್ಥಾನವಾಗಿದೆ. ಸ್ವದೇಶಿ ನಿರ್ಮಿತ ಮೊದಲ ಯುದ್ಧ ವಿಮಾನ HAL HF-24 ಮಾರುತನ್ನು ನಿರ್ಮಾಣ ಮಾಡಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಪ್ರಥಮ ಬಾರಿಗೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತಿದೆ. ಯುದ್ಧ ವಿಮಾನದ ಪ್ರತಿಕೃತಿ ಮಾದರಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. LCA ತೇಜಸ್, ALH ಧ್ರುವ ಹೆಲಿಕಾಪ್ಟರ್, ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ, LUH, HTFE 25, HTTT 40, HJT 36 ಮತ್ತು CATS ವಾರಿಯರ್ ಮಾದರಿಗಳನ್ನು ವೀಕ್ಷಿಸಬಹುದಾಗಿದೆ. HAL ಸಂಸ್ಥಾಪಕರಾದ ಸೇಲ್ ವಾಲ್ಚಂದ್ ಹೀರಾಚಂದ್ ಮೈಸೂರು ಮಹಾರಾಜರುಗಳ ಕೊಡುಗೆಯನ್ನ ಇಲ್ಲಿ ಸ್ಮರಿಸುತ್ತಿದ್ದಾರೆ. ನಮ್ಮ HAL ನಮ್ಮ ಹೆಮ್ಮೆ. ಬಂಧುಗಳೇ, ಮುಂದೆ ಬರ್ತಾ ಇರುವಂತಹ ಜಾನಪದ ತಂಡ ಜಗ್ಗಲಗಿ ಮೇಳ. ಶ್ರೀ ಬಸಪ್ಪ ಹಂಚಿನಮನಿ, ಶ್ರೀ ದುರ್ಗಾದೇವಿ ಜಾನಪದ ಜಗ್ಗಲಗಿ ಮೇಳ, ಕಲಗೇರಿ, ಧಾರವಾಡ, ಹಾಗೂ ಶ್ರೀ ವಿಠ್ಠಲ ಅವರಾದಿ ಶ್ರೀ ಬಸವೇಶ್ವರ ಜಾನಪದ ಜಗ್ಗಲಿ ಮೇಳ